ಅವರಿಬ್ಬರು ಒಂದೇ ಏರಿಯಾದ ಅಕ್ಕಪಕ್ಕದ ಮನೆವಾಸಿಗಳು. ಅವರು ಬಾಲ್ಯದಿಂದಲೇ ಸ್ನೇಹಿತರು ಕೂಡ. ನಿನ್ನೆ ಎಣ್ಣೆ ಪಾರ್ಟಿ ಮಾಡಲು ನಿರ್ಜನ ಪ್ರದೇಶಕ್ಕೆ ತೆರಳಿದ್ರು. ನಶೆ ಏರ್ತಿದ್ದಂತೆ 2 ವರ್ಷದ ಹಿಂದೆ ನಡೆದಿದ್ದ ಸಣ್ಣ ವಿಚಾರಕ್ಕೆ ಕಿರಿಕಾಗಿದೆ. ವಿಷಯ ವಿಕೋಪಕ್ಕೆ ತಿರುಗಿ ಕೊಲೆಯಲ್ಲಿ ಅಂತ್ಯವಾಗಿದೆ. ಅಷ್ಟಕ್ಕೂ ಇಂತಹದೊಂದು ಘಟನೆ ನಡೆದಿದ್ದಾದ್ರೂ ಎಲ್ಲಿ ಅಂತೀರಾ? ಈ ಸ್ಟೋರಿ ನೋಡಿ. ಹಳೆ ದ್ವೇಷಕ್ಕೆ ಸ್ನೇಹಿತನಿಂದಲೇ ಸ್ನೇಹಿತನ ಕಗ್ಗೊಲೆ. ಪಕ್ಕಾ ಪ್ಲಾನ್ ಮಾಡಿ ಊಟಕ್ಕೆಂದು ಕರೆದೊಯ್ದು ಮರ್ಡರ್. ಕಂಠಪೂರ್ತಿ ಕುಡಿಸಿ ಬಡಿದು ಕೊಂದ ಆರೋಪಿ ಅರೆಸ್ಟ್. ಹೌದು, ಹೀಗೆ ಫೋಟೋದಲ್ಲಿ ಕಾಣುತ್ತಿರುವ ಈತನ ಹೆಸರು ಮೋಹನ್ ಅಂತ. ತಮಿಳುನಾಡಿನ ಸಿಂಗಸಾಧನಪಲ್ಲಿ ನಿವಾಸಿ. ನಿನ್ನೆ ಸಂಜೆ ಬೆಂಗಳೂರು ಹೊರವಲಯ ಆನೇಕಲ್ ತಾಲೂಕಿನ ಸರ್ಜಾಪುರ ಪೊಲೀಸ್ ಠಾಣಾ ವ್ಯಾಪ್ತಿಯ ಮಟ್ಟನಹಳ್ಳಿ ಬಳಿ ಸ್ನೇಹಿತ ಮನೋಜ್ನಿಂದ ಕೊಲೆಯಾಗಿ ಹೋಗಿದ್ದಾನೆ. ನಿನ್ನೆ ಸಂಜೆ ಮೋಹನ್ ತನ್ನ ಸ್ನೇಹಿತ ಮನೋಜ್ ಜೊತೆ ಸೇರಿ ಪಾರ್ಟಿ ಮಾಡಲು ಇಲ್ಲಿಗೆ ಬಂದಿದ್ದ. ಇಬ್ಬರು ಕಂಠಪೂರ್ತಿ ಮದ್ಯಪಾನ ಮಾಡಿದ್ರು. ಆದ್ರೆ ನಶೆ ಏರುತ್ತಿದ್ದಂತೆ ಇಬ್ಬರ ನಡುವೆ ಹಳೆ ವಿಷಯವೋ ಅಥವಾ ಅಂದಿನ ಮಾತಿನ ಚಕಮಕಿಯೋ ಕಿರಿಕ್ ಶುರುವಾಗಿ ಮಾತು ಮಿತಿಮೀರಿ ಕೈಕೈ ಮಿಲಾಯಿಸುವ ಹಂತಕ್ಕೆ ತಲುಪಿದೆ. ಜಗಳ ತೀವ್ರಗೊಂಡ ಆವೇಶದಲ್ಲಿ ಮನೋಜ್ಗೆ ತನ್ನ ಸ್ನೇಹಿತನೆಂಬ ಪ್ರಜ್ಞೆಯೂ ಇರಲಿಲ್ಲ. ಅಲ್ಲೇ ಬಿದ್ದಿದ್ದ ಭಾರೀ ಗಾತ್ರದ ಕಲ್ಲನ್ನ ಎತ್ತಿ ಮೋಹನ್ ತಲೆಯ ಮೇಲೆ ಗುದ್ದಿದ್ದಾನೆ. ತಲೆಗೆ ಬಲವಾದ ಪೆಟ್ಟು ಬಿದ್ದ ಪರಿಣಾಮ ರಕ್ತದ ಮಡುವಿನಲ್ಲಿ ಬಿದ್ದ ಮೋಹನ್ ಸ್ಥಳದಲ್ಲೇ ಪ್ರಾಣ ಬಿಟ್ಟಿದ್ದಾನೆ. ಮಟ್ಟನಹಳ್ಳಿ ಬಳಿಯ ಎಂಎಂ ಬಾರ್ ಹಿಂಭಾಗದ ನಿರ್ಜನ ಪ್ರದೇಶದಲ್ಲಿ ನಿನ್ನೆ ಊಟ ಮಾಡಲು ಮಧು ಮತ್ತು ಮನೋಜ್ ಎಂಬುವರು ಮೃತ ಮೋಹನ್ನನ್ನ ಕರೆದೊಯ್ದಿದ್ರು. ಆದರೆ ಕೆಲ ಹೊತ್ತಿನಲ್ಲಿಯೇ ಕೊಲೆಯಾಗಿರುವ ವಿಚಾರ ಗ್ರಾಮಸ್ಥರ ಕಿವಿಗೆ ಬಿದ್ದಿದೆ. ಸ್ಥಳಕ್ಕೆ ಹೋದಾಗ ಮೃತ ಮೋಹನ್ ರಕ್ತದ ಮಡುವಿನಲ್ಲಿ ಬಿದ್ದಿದ್ದನು. ಸಮೀಪದಲ್ಲಿಯೇ ರಕ್ತ ಸಿಕ್ತ ಸೈಜು ಕಲ್ಲು ಪತ್ತೆಯಾಗಿತ್ತು. ಕೂಡಲೇ ಸರ್ಜಾಪುರ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಇನ್ನು ತೋಟದಲ್ಲಿ ಕೆಲಸ ಮಾಡಿಕೊಂಡಿದ್ದ ಮೃತ ಮೋಹನ್ ಹಸುವನ್ನ ಕೊಟ್ಟಿಗೆಗೆ ಕಟ್ಟಲು ಮನೆ ಬಳಿ ಬಂದಿದ್ದಾನೆ. ಅಷ್ಟೊತ್ತಿಗೆ ಎಂಟ್ರಿ ಕೊಟ್ಟ ಮನೋಜ್ ಮತ್ತು ಮಧು ಊಟಕ್ಕೆ ಹೋಟೆಲ್ಗೆ ಕರೆದೊಯ್ದಿದ್ದಾರೆ. ಆದ್ರೆ ಹೋಟೆಲ್ ಬದಲು ಮಟ್ಟನಹಳ್ಳಿ ಸಮೀಪದ ಎಂಎಂ ಬಾರ್ ಬಳಿ ತೆರಳಿ ಎಣ್ಣೆ, ಎಗ್ ರೈಸ್ ಮತ್ತು ಕಬಾಬ್ ಖರೀದಿಸಿ ಸಮೀಪದ ನಿರ್ಜನ ಪ್ರದೇಶಕ್ಕೆ ಕರೆದೊಯ್ದಿದ್ದಾರೆ. ಎಣ್ಣೆ ಹೊಡೆಯುತ್ತಾ ನಶೆ ಏರುತ್ತಿದ್ದಂತೆ 2 ವರ್ಷದ ಹಿಂದೆ ಕೆರೆ ಬಳಿ ಗೌರವ ಕೊಡದೆ ಮಾತನಾಡಿದ್ದೆ ಎಂದು ಮನೋಜ್ ಕಿರಿಕ್ ತೆಗೆದಿದ್ದಾನೆ. ಇದೇ ವಿಚಾರಕ್ಕೆ ಮೃತ ಮೋಹನ್ ಮತ್ತು ಮನೋಜ್ ನಡುವೆ ವಾಗ್ವಾದ ನಡೆದಿದೆ. ಈ ವೇಳೆ ಕೋಪ ವಿಕೋಪಕ್ಕೆ ತಿರುಗಿದ್ದು ಮೋಹನ್ ಮೇಲೆ ಮನೋಜ್ ಹಲ್ಲೆ ನಡೆಸಿದ್ದಾನೆ. ಕೆಳಗೆ ಬೀಳ್ತಿದ್ದಂತೆ ಸೈಜು ಕಲ್ಲಿನಿಂದ ದಾಳಿಗೆ ಮುಂದಾಗಿದ್ದಾನೆ. ತಪ್ಪಿಸಿಕೊಂಡು ಹೋಗಲು ಯತ್ನಿಸಿದ ಮೋಹನ್ ತಲೆ ಮೇಲೆ ಸೈಜು ಕಲ್ಲು ಎತ್ತಿ ಹಾಕಿ ಕೊಲೆ ಮಾಡಿದ್ದಾನೆ. ಅದಷ್ಟೇ ಸಾಯಿಸ್ಬಿಟ್ಟವ್ರಪ್ಪ. ಮಧುಗುನು ಮನೋಜ್ಗುನು ಇಬ್ರು ಕರ್ಕೊಂಡು ಹೋಗಿರಪ್ಪ. ನಮ್ಮೂರಪ್ಪ ಬಾರ ಹತ್ರ ಕರ್ಕೊಂಡ್ ಬಂದವ್ರೆ. ಅವನು ಗುದ್ದು ಹಿಂಗ 2 ಕೈಯಾಗ ಗುದ್ದು ಬಿಟ್ಟು ಹಿಂಗ್ ಬಿದ್ದೋಗಿರೋದಕ್ಕೆ ಹಂಗೆ ಅಷ್ಟು ದೂರ ಹೋಗಿ ಅವನ ದೇಕೊಂಡು ಹಂಗೆ ಕಲ್ಲಂಗ್ ಚಚ್ಚಿಬಿಟ್ಟ ಕಲ್ಲ ಚಚ್ಚಿಬಿಟ್ಟವ್ರು. ಕಣ್ಣು ಗುಡ್ಡಿಗಳೆಲ್ಲ ಹೋಗಿ ಹಲ್ಲಗಳೆಲ್ಲ ಹೊಚ್ಚಿಬಿಟ್ಟು ಕಲ್ಲ ಮಾಡಬಿಟ್ಬಿಟ್ಟನಪ್ಪ. ಊರಿನಲ್ಲಿ ಹುಡುಗರ ಸಹವಾಸ ಸರಿಯಿಲ್ಲ ಅಂತ ಮೃತ ಮೋಹನ್ನನ್ನ ಕೋಲಾರದ ಅಕ್ಕನ ಮನೆಗೆ ಕಳುಹಿಸಿದ್ರು. ಇದೇ ತಿಂಗಳು 1ನೇ ತಾರೀಕು ಹುಟ್ಟುಹಬ್ಬ ಇದ್ದಿದ್ರಿಂದ ಸಿಂಗಸಾಧನಹಳ್ಳಿಗೆ ಮೋಹನ್ ಬಂದಿದ್ದ. ಆದ್ರೆ ಅನಾರೋಗ್ಯದ ಹಿನ್ನೆಲೆ ಚಿಕಿತ್ಸೆ ಪಡೆದು ಮನೆಯಲ್ಲೇ ವಿಶ್ರಾಂತಿ ಪಡೆಯುತ್ತಿದ್ದ. ಆದ್ರೆ ಕಳೆದ 3 ದಿನಗಳಿಂದ ಹಿಂಬಾಲಿಸಿದ್ದ ಮನೋಜ್ ನಿನ್ನೆ ಸ್ನೇಹಿತ ಮಧು ಜೊತೆ ಊಟಕ್ಕೆಂದು ಪುಸಲಾಯಿಸಿ ಬಾರ್ ಬಳಿ ಕರೆದೊಯ್ದಿದ್ದು ಕೊಲೆ ಮಾಡಿ ಇದೀಗ ಪೊಲೀಸರ ಅತಿಥಿಯಾಗಿದ್ದಾನೆ. ಮೃತ ಮೋಹನ್ ಇತ್ತೀಚೆಗೆ ತಾನೇ ಹೊಸ ಬೈಕ್ ಖರೀದಿಸಿದ್ದನು. ಆದ್ರೆ ಬೈಕ್ ಓಡಿಸಲು ಅವನೇ ಇಲ್ಲವಾಗಿದ್ದಾನೆ. ಮೋಹನ್ ಸಾವಿಗೆ ಕಾರಣರಾದವರ ಮೇಲೆ ಕಾನೂನು ರೀತಿ ಕ್ರಮ ಜರುಗಿಸಿ ನ್ಯಾಯ ಕೊಡಿಸಬೇಕು ಎಂದು ಒತ್ತಾಯಿಸಿದ್ದಾರೆ. ಒಟ್ಟಿನಲ್ಲಿ ಕ್ಷಣಿಕ ಕೋಪ ಮತ್ತು ಮದ್ಯದ ಅಮಲು ಒಂದು ಜೀವವನ್ನ ಬಲಿ ಪಡೆದಿದೆ. ಅತ್ತ ಮಗನನ್ನ ಕಳೆದುಕೊಂಡ ಕುಟುಂಬ ಬೀದಿಗೆ ಬಿದ್ದಿದ್ರೆ ಇತ್ತ ಗೆಳೆಯನನ್ನ ಕೊಂದ ಆರೋಪಿ ಜೈಲು ಪಾಲಾಗಿದ್ದಾನೆ. ಸದ್ಯ ಕೊಲೆ ಸಂಬಂಧ ಸರ್ಜಾಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಬೆಂಗಳೂರು ಗ್ರಾಮಾಂತರ ಎಸ್ಪಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಸರ್ಜಾಪುರ ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ. ಅಂಬರೀಶ್ ಮಂಜು, ಪಬ್ಲಿಕ್ ಟಿವಿ, ಆನೇಕಲ್.